ಅದು ಆ ಲೈನ್ ನನಗೆ ಮೊದಲೇ ಕೇಳಿಸಿದ್ರು ನಾನು ತುಂಬ ಖುಷಿ ಆಯಿತು ನನಗೆ. ನಮ್ಮ ಪ್ರೇಮ್ ಮಗು ನಾವು, ಅದು ನನ್ನ ಮನೆ ಮಗು ಇದ್ದಂಗೆ. ಹಾಗೇನು ಕಾವ್ಯ ಕ್ರಿಸ್ಟಫರ್ ಇದ್ದಾರಲ್ಲ, ಅವರು ಅಷ್ಟೇ, ಆ ಪಾಪುನೂ ಅಷ್ಟೇ. ನಾನು ಮಹೇಶ್ ಅಣ್ಣನಿಗೆ ಹೇಳಿದೆ ತುಂಬ ಚೆನ್ನಾಗಿದೆ ಇದು ಲೈನು ಅಂತ. ಇಲ್ಲದೆ ತುಂಬ ಆಳಕ್ಕೆ ಹಿಡಿದ್ಬಿಟ್ಟಿದೆ ಅಂತ ಒಂದು ವಿಷಯ ಇದೆ ಅಲ್ಲ, ತುಂಬ ಆಳಕ್ಕೆ. ನಾವು ಸಿನಿಮಾದವರು, ನಾನಾಗಲಿ, ಪ್ರೇಮ್ ಆಗಲಿ, ಕಾವ್ಯ ಅವರಾಗ್ಬೋದು, ಈ ನಾವೆಲ್ಲ ತುಂಬ ಆಳಕ್ಕೆ ಹಿಡಿದ್ಬಿಟ್ಟಿದ್ದೀವಿ. ನಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯದಾಗಲಿ ಅಂತ. ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಸೊ ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ, ಕಾರ್ಯಕ್ರಮ ನೋಡ್ತಿರೋಂಥ ಎಲ್ಲ ಸಿನಿ ಪ್ರಿಯರು ಮತ್ತು ಎಲ್ಲ ಹೀರೋಗಳ ಅಭಿಮಾನಿಗಳ ಆಶೀರ್ವಾದ ಆ ಮಕ್ಕಳ ಮೇಲೆ ಇರಲಿ. ಯಾಕೆಂದರೆ ಗೊತ್ತಿಲ್ಲ, ನಾವು ಗೊತ್ತೋ ಗೊತ್ತಿಲ್ಲದಿರೋನೋ ಈ ಸಿನಿಮಾ ಅಂತ ಬಂದಿರ್ತೀವಿ. ಇಲ್ಲಿ ಈಗ ನಮ್ಮ ಮಕ್ಕಳು ಒಳ್ಳೇದಾಗಲಿ ಅಂತ ಬಯಸ್ತಾ ಇರ್ತೀವಿ. ಅದ್ರಲ್ಲಿ ನನ್ನ ಮಕ್ಕಳು ಕೂಡ ಇದ್ದಾರೆ. ಹಂಗೆ ನಂದು ಒಂದು ಪುಟ್ಟು ತಂಗಿ ಮಗು ಇದ್ದಂಗೆ ಅದು ಕಾವ್ಯ ಅವ್ರ ಮಗು ಅಷ್ಟೇ. ನನ್ನ ಈಗ ನಂಗೆ ನೋಡಿ ಖುಷಿ ಆಯಿತು, ನಾನು ಮೊನ್ನೆ ಮಾತಾಡಿದ್ದೆ. ಸೊ ಇವರೆಲ್ಲ ನೆಕ್ಸ್ಟು ಇಂಡಸ್ಟ್ರಿನ ಬೇರೆ ಇನ್ನೊಂದು ರೂಪಕ್ಕೆ ತೊಗೊಂಡೋಗೋದಕ್ಕೆ ಮುಂದೆ ಬರ್ತಿರೋದೇ ನಿಮ್ಮೆಲ್ಲರ ಆಶೀರ್ವಾದ ಪಡೆಯೋಕ್ಕೆ. ಸದಾ ನಾವು ಯಾವಾಗಲೂ ಒಂದೇ ಕೇಳೋದು, ನಿಮ್ಮಿಂದ ಆಶೀರ್ವಾದ ಕೇಳ್ತೀವಿ. ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದವರಾಗ್ಬೋದು, ನಿಮ್ಗೆಲ್ಲರೂ ನಾವು ಒಂದೇ ಕೇಳೋದು, ಆ ಮಕ್ಕಳು ನಿಮ್ಮ ಮನೆ ಮಕ್ಕಳ ಥರ. ಸೊ ಹಂಗಾಗಿ ತಪ್ಪು ಮಾಡಿದ್ರೆ ತಿದ್ದುಕೊಂಡು ದಯಮಾಡಿ ಅದನ್ನು ಮುಂದಕ್ಕೆ ಕರ್ಕೊಂಡೋಗಿ. ನಾವೆಲ್ಲ ತುಂಬ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿರ್ತೀವಿ ಇದರಲ್ಲಿ. ಯಾಕೆ ಈ ಮಕ್ಕಳ ವಿಷಯ ಬಂದಾಗಲೇ ನಮ್ಗೆ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ಜನರಲಿ. ಅದು ಬಿಟ್ಟು ಇನ್ನೇನು ಮಹೇಶ್ ಅಣ್ಣನ ಬಗ್ಗೆ ಹೇಳಬೇಕು ಅಂದರೆ, ಮಹೇಶ್ ಅಣ್ಣ, ನಾನೇ ಮಹೇಶ್ ಅಣ್ಣನ ಕೇಳ್ತಿದ್ದೆ, ಮಹೇಶ್ ಅಣ್ಣ ಒಂದು ಸಿನಿಮಾ ಮಾಡಿ ಅಂತ. ಮಹೇಶ್ ಅಣ್ಣಂಗೆ ಪಾಪ ಅವರು ಯಾವಾಗಲೂ ಹಿಂಗೆ ಇರ್ತಾರೆ. ಅವ್ರು ನೋಡಿ, ಅವ್ರು ಸ್ಟೇಜ್ ಮೇಲೆ ಬರಲ್ಲ, ಒಬ್ಬರೇ ಕೂತಿರ್ತಾರೆ. ನಾನು ಮಹೇಶ್ ಅಣ್ಣಂಗೆ ರೇಗಿಸ್ತಾ ಇರ್ತೀನಿ, ಮಹೇಶ್ ಅಣ್ಣ ಏನು ನಿನ್ನ ಜೊತೆ ಬಂದಿರೋಲ್ಲ, ಹೆಂಗೆ ಅವರೆಲ್ಲ ಇದಾದರೂ ನೀವು ಮಾತ್ರ ಹಿಂಗೆ ಇರ್ತೀರ ಬಂದರೆ, ಇಲ್ಲ ನಾನು ಹಿಂಗೆ ಇರೋದು ಅಂತ ಮಾತಾಡ್ತಿರ್ತಾರೆ ಅವರು. ಬಟ್ ಆ ಸೈಲೆಂಟಾಗಿದ್ದೇ ಹಿಟ್ ಕೊಡ್ತಿರ್ತಾರೆ ಯಾವಾಗಲೂ. ಅದಕ್ಕೆ ಉದಾಹರಣೆಗೆ ಅಪ್ಪು ಸರ್ಗೆ ಮಾಡಿದ ಸಿನಿಮಾಗಳಾಗಿರ್ಬೋದು, ಮೆರವಣಿಗೆನೂ ನೀವೇ ಮಾಡಿದ್ದಲ್ವ ಅಣ್ಣ, ಮೆರವಣಿಗೆ ಐಂದ್ರ ತಾಯಿಗೆ ಮಾಡಿದಂಥ ಮೆರವಣಿಗೆ ಆಗಿರ್ಬೋದು, ಅವರೆಲ್ಲೂ ಬದಲಾಗಲೇ ಇಲ್ಲ. ನನಗೆ ತುಂಬ ಹಳೆ ನಿರ್ದೇಶಕರಲ್ಲಿ ಬದಲಾಗ್ದಿರ, ಏನೂ ಅಹಂ ಇಲ್ದಿರ ಮತ್ತೆ ನಾನು ಹೊಸ ಸಿನಿಮಾ ಮಾಡ್ತೀನಿ ಅನ್ನೋ ಒಂದು ಆ ಪ್ರಯತ್ನದಲ್ಲೇ ಮಾಡೋವಂಥ ಮಹೇಶ್ ಅಣ್ಣ, ನಿಮ್ಗೆ ಒಳ್ಳೇದಾಗಲಿ. ಇದು ಮಾಡಿದ್ಮೇಲೆ ನನ್ನ ಮಕ್ಕಳಿಗೂ ಮಾಡಿ ದಯವಿಟ್ಟು. ಯಾಕೆಂದರೆ ಈ ಸಿನಿಮಾ ಹಿಟ್ಟಾಗತ್ತೆ. ನಿಮ್ಮ ಎಫರ್ಟ್ ನಮಗೆ ಗೊತ್ತು, ನಿಮ್ಮ ಯೋಚನೆಗಳೆಲ್ಲ ನಮಗೆ ಗೊತ್ತು. ಆಮೇಲೆ ಜೊತೆಯಲ್ಲಿ ಹೊಸ ಪ್ರೊಡ್ಯೂಸರ್ಸ್ ಏನು ಟೀಮ್ ಬಂದಿದೆ, ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ನಾವು ಯಾವಾಗಲೂ ನೀವು ಬರ್ತಿರಬೇಕು, ನಾವು ಉಳ್ಕೋಬೇಕಾದ್ರೆ ನೀವು ಬರ್ತಿರಬೇಕು. ನೀವು ಬರ್ತೀರಿ, ಸಿನಿಮಾಗಳನ್ನು ಮಾಡ್ತೀರಿ. ಜೊತೆಗೆ ಆಸ್ ಇಟ್ ಈಸ್ ನಮ್ಮ ಪಾಪು, ಅಮೃತ, ಅಮ್ಮು ಯಾರು ಇದೇ ಅಮ್ಮುನಾ ಇದು ಅದು ಮಾನ ಅಮ್ಮು ಇಬ್ಬರೂ. ಸೊ ಇಬ್ಬರಿಗೂ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಒಂದೇ ನಮ್ಮ ಜೊತೆಗೆ ಬರೋದು, ಬೇರೆ ಏನು ತರಕ್ಕೆ ಕಿವಿಗೆ ಹಾಕ್ಕೋಬೇಡಿ. ನೀವೆಲ್ಲ ಮುಂದೆ ತುಂಬ ದೊಡ್ಡ ಮಟ್ಟಕ್ಕಾಗಿ ಇಲ್ಲಿ ಇಂಡಸ್ಟ್ರಿಯಲ್ಲಿ ಮತ್ತೆ ಇದೇ ಎಲ್ಲ ಪತ್ರಕರ್ತರಿಗೂ ಸ್ವಲ್ಪ ವಯಸ್ಸಾಗಿರುತ್ತೆ ಅಷ್ಟೇ, ನಮಗೂ ಆಗಿರುತ್ತೆ. ಆಗೋಗಿದೆಯಾ? ಅವ್ರ ಮುಂದೆ ನೀವೆಲ್ಲ ಬೆಳಗ್ಗೆ ನಾವು ಕೂತ್ಕೊಂಡು ನೋಡ್ಬೇಕು ಆ್ಯಸ್ ಎ ಪೇರೆಂಟ್ಸ್ ಅಲ್ವಾ? ಅದು ನಮ್ಮ ಆಸೆ. ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೇಮ್ ಮಗನ ಕಡೆ ನಂಗೆ ತುಂಬ ಇಷ್ಟ. ಅವನ ಎನರ್ಜಿ, ಅವನು ಇದೆಲ್ಲ ನಂಗೆ ಸಖತ್ ಇಷ್ಟ. ನಾನು ಮೊನ್ನೆ ಕೂಡ ಏನೋ ಒಂದು ವಿಷಯಕ್ಕೆ ಮಗ ಅವನು ಫೋಟೋ ಕಳಿಸು ಅಂತ ಕೇಳಿದೆ. ನೀನು ಯಾವಾಗಪ್ಪ ಬರೋದು? ಯಾವಾಗಲೂ ಮಗ? ನಾನಂತೂ 100% ಮಾಡ್ತೀನಿ. ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡಿಕೊಂಡು. ನನಗೆ ಅವ್ನು ಕಂಡ್ರೂ ತುಂಬ ಇಷ್ಟ. ಒಳ್ಳೆ ಎನರ್ಜಿ. ಆ ಗುರು ಶಿಷ್ಯರು ಸಿನಿಮಾ ಮಾಡಿದ್ದು ನೋಡಿದ್ದೆ. ಅದಕ್ಕಿಂತ ಮುಂಚೆ ನಂಗೆ ಒಂದು ಸರಿ ಇಂಡಿಯಾ ಗೇಟಲ್ಲಿ ವಾಘಾ ಬಾರ್ಡ್ರಲ್ಲಿ ಒಂದೇನೋ ಇದು ಮಾಡಿದ್ದು ನೋಡಿ, ಅಬ್ಬಾ ಏನೇ ಇದು ಅಂತ. ಸೊ ಹಂಗೆ ಈಗಾಗಲೇ ಎಲ್ಲ ಗೊತ್ತಾಗ್ತಾ ಇದೆ. ಅಂದರೆ ಎಲ್ಲ ಈಗ ಬರ್ತಿರೋ ಎಲ್ಲ ಮಕ್ಕಳು ತುಂಬ ಡೆಡಿಕೇಟ್ ಮಾಡ್ಕೊಂಡು ಮುಂದೆ ಬರ್ತಿದ್ದಾವೆ. ನಾವು ಅದೇ, ನಾನು ಒಂದು ತಂದೆ ಸ್ಥಾನದಲ್ಲಿ ನಿಂತು, ಪ್ರೇಮ್ ಒಂದು ತಂದೆ ಸ್ಥಾನದಲ್ಲಿ ನಿಂತು, ಪ್ರೇಮ್ ಮಗು ಆಗಲಿ, ಕಾವ್ಯ ಅವ್ರ ಮಗುಗಾಗಲಿ ಒಳ್ಳೇದಾಗಲಿ. ನೀವು ಒಳ್ಳೇದರಿಸಿದ್ರೆ ಖಂಡಿತವಾಗ್ಲೂ. ಯಾಕಂದರೆ ಮೊದಲ ಆಶೀರ್ವಾದ ಮಾಡೋದೇ ನೀವು. ನಿಮ್ಮ ಬರವಣಿಗೆಗಳಾಗ್ಬೋದು, ದೃಶ್ಯ ಮಾಧ್ಯಮದ ಹೇಳಿಕೆಗಳಾಗ್ಬೋದು, ಇವೆಲ್ಲವೂ ಒಂದು ಆಶೀರ್ವಾದದ ಥರ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ. ಸೊ ಆ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಮಹೇಶ್ ಅಣ್ಣಂಗೆ
ಮಹೇಶ್ ಅಣ್ಣನಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಇದ್ಬಿಟ್ಟು ಇನ್ನೇನು ಮಾತಾಡೋದಪ್ಪ, ಹೇಳಿ ಸರ್, ಇನ್ನೇನ ಕೇಳಿ ದಯವಿಟ್ಟಿದ್ರೆ. ಖಂಡಿತವಾಗ್ಲು ಯಾಕೆಂದರೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್. ನನಗೆ ಅವನಂದರೆ ಭಯಂಕರ ಇಷ್ಟ. ಪ್ರೇಮ್ ಮಗ ಅಂದರೆ ಅವನ ಎನರ್ಜಿನೇ ಎನರ್ಜಿ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಮೊನ್ನೆನೂ ಕೇಳ್ಕೊಂಡೆ, ನನಗೊಂದು ಫೋಟೋ ಕಳಿಸು, ನಾನು ನೋಡಬೇಕು ಅಂತ. ಸೊ ಹಂಗಾಗಿ ನನಗೆ ಆಸೆ, ಆ ಎನರ್ಜಿ ಇದೆ. ಆಮೇಲೆ ಬರೀ ನಾವೇ ಅಂತಲ್ಲ, ಬೇರೆ ಯಾರೇ ಹೊಸ ಮಕ್ಕಳು ಬಂದರೂ ಇವತ್ತು ಒಂದು ಒಳ್ಳೆ ಡೆಡಿಕೇಶನಲ್ಲಿ ಬರ್ತಾ ಇದ್ದಾರೆ. ಆ ವಿಷಯದಲ್ಲಿ ನಿನ್ನ ಹೆಸರೇನಪ್ಪ? ಹಾಂ, ಜೆರೂಷಾ ಆ್ಯಂಡ್ ಅಮ್ಮು. ಸೊ ಇಬ್ಬರಿಗೂ ತುಂಬ ಒಳ್ಳೇದಾಗಲಿ, ನಾನು ದೇವರಲ್ಲಿ ಕೇಳ್ಕೊತೀನಪ್ಪ, ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸರ್. ಎನಿಥಿಂಗ್ ಎಲ್ಸ್? ನೀವು ಇಲ್ಲೇ ಇರಬೇಕು. ಈ ಫ್ರೇಮ್ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನಮ್ಮ ಪ್ರೇಮ್ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಪ್ಲೀಸ್. ನಮ್ಮೆಲ್ಲರ ಪ್ರೀತಿಯ ಲವ್ಲಿ ಸ್ಟಾರ್ ಪ್ರೇಮ್ ಅವರು ನಮ್ಮನ್ನ ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಮಹೇಶ್ ನಾನು ನೋಡಿ ಇಬ್ರು ಇಲ್ಲೇ ಇದೀವಿ, ನನ್ನ ಅಣ್ಣ ಅವನ ತಮ್ಮ. ಬಟ್ ತಂದೆ ಬೆಳ್ಳಿಗೆ, ತಾಯಿ ಕಪ್ಪಗಿರ್ತಾರೆ. ತಾಯಿ ನಂತರ ತಂದೆ ಅಂತ ಜಂಗ್ಲಿ ಡೈಲಾಗ್ ಥರ ಅದು. ಸೊ ಹಂಗಾಗಿ ನಮ್ಮಮ್ಮ ಕಪ್ಪಗೆ, ಇವರಪ್ಪ ಬೆಳ್ಳಿಗೆ, ಬಟ್ ಅವರಪ್ಪ ನಮ್ಮಪ್ಪನೇ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.